ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ರಾಮೇಶ್ವರಂಗೆ. ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ಸೊ ನೀವು ಬೆಂಗಳೂರಿಂದ ರಾಮೇಶ್ವರಂಗೆ ಹೋಗಬೇಕಂದ್ರೆ ಮಧ್ಯದಲ್ಲಿ ಮಧುರೈಯಲ್ಲಿ ಸ್ಟೇ ಆಗಿಬಿಟ್ಟು ಅಲ್ಲಿಂದ ರಾಮೇಶ್ವರಂಗೆ ಹೋಗ್ಬೋದು. ಅಥವಾ ಡೈರೆಕ್ಟಾಗಿ ರಾಮೇಶ್ವರಂಗೆ ಹೋಗೋದಾದರೆ ಬೆಂಗಳೂರಿಂದ 572 ಕಿಲೋಮೀಟರ್ಸ್ ಆಗುತ್ತೆ, 11 hours ಜರ್ನಿ ಆಗುತ್ತೆ. ಹಾಗೆ ಮಧುರೈಯಲ್ಲಿ ಏನಾದರೂ ಸ್ಟೇ ಆಗ್ತೀವಿ ಅಂದರೆ 8 hours ಆಗುತ್ತೆ ಬೆಂಗಳೂರಿಂದ. ಮಧುರೈಯಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂದ್ಬಿಟ್ಟು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಒಂದು ಸಲ ಹೋಗಿ ಚೆಕ್ ಮಾಡಿ ನೋಡಿಬಿಡಿ. ಹಾಗೆ ಮಧುರೈಯಿಂದ ಮಾರ್ನಿಂಗ್ ಬೇಗನೆ ಬಿಟ್ಟರೆ ನಿಮಗೆ 3 hours ಜರ್ನಿ ಆಗುತ್ತೆ, ಅಂದರೆ 173 ಕಿಲೋಮೀಟರ್ಸ್ ಆಗುತ್ತೆ ಮಧುರೈ ಟು ರಾಮೇಶ್ವರಂ. ರಾಮೇಶ್ವರಂ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಫಸ್ಟ್ ಸಿಗೋದೆ ಪಂಬನ್ ಬ್ರಿಡ್ಜು. ಸೊ ಸಮುದ್ರದ ಮೇಲೆ ನಿಮಗೆ ಬ್ರಿಡ್ಜ್ ಮಾಡಿರ್ತಾರೆ ವೆಹಿಕಲ್ಸ್ ಹೋಗೋದಕ್ಕೆ. ಹಾಗೆ ನಿಮ್ಗೆ ಆ ಕಡೆ ನೋಡ್ತಾ ಇರ್ಬೋದು ಟ್ರೈನ್ ಟ್ರ್ಯಾಕ್ ಇದೆ. ಸೊ ಇದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ವರೆಗೂ ಟ್ರ್ಯಾಕ್ ಇದೆ. ಹಾಗೆ ಇದು ಬ್ರಿಡ್ಜು ಸಹ ಒಂದು 2 ಕಿಲೋಮೀಟರ್ಸ್ವರೆಗೂ ಬರುತ್ತೆ. ಸುತ್ತ ಸಮುದ್ರದ ಮೇಲೆ ಬ್ರಿಡ್ಜು. ಸೊ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಗಾಡಿನ ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನೀವು ಬ್ರಿಡ್ಜನ್ನ ನೋಡ್ಬೋದು. ಹಾಗೆ ಫೋಟೋಸ್ ಕೂಡ ತೆಗೆಸ್ಕೋಬೋದು. ಇಲ್ಲಿ ಫಸ್ಟಿಗೆ ಇರೋದು ಓಲ್ಡ್ ರೈಲ್ವೆ ಟ್ರ್ಯಾಕು. ಸೊ ಅದ್ರ ಮೇಲೆ ಯಾವುದೇ ಥರ ಟ್ರೈನ್ ಹೋಗೋದಿಲ್ಲ. ಆ ಕಡೆ ಸೈಡ್ ಕಾಣಿಸ್ತದಲ್ಲ, ಸೊ ಅದು ಹೊಸದಾಗಿ ಮಾಡಿರೋಂಥ ರೈಲ್ವೆ ಟ್ರ್ಯಾಕು. ಈ ರೈಲ್ವೆ ಟ್ರ್ಯಾಕ್ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ವರೆಗೂ ಇದೆ. ಹಾಗೆ ಟ್ರೈನ್ ಹೋಗಬೇಕಾದ್ರೆ ಸೊ 20 ಸ್ಪೀಡಲ್ಲೇ ಹೋಗುತ್ತೆ, ಜಾಸ್ತಿ ಸ್ಪೀಡಲ್ಲಿ ಹೋಗೋದಿಲ್ಲ. ಸಮುದ್ರದ ಮೇಲೆ ಹೋಗೋದ್ರಿಂದ ಸೊ 20 ಸ್ಪೀಡಲ್ಲಿ ಹೋಗುತ್ತೆ ಅಷ್ಟೇ. ಹಾಗೆ ಈ ಬ್ರಿಡ್ಜಿಂದ ಹಂಗೆ ಕೆಳಗಡೆ ಬಂದರೆ ನಮಗೆ ಬರೋದೇ ರಾಮೇಶ್ವರಂ ಎಂಟ್ರಿಯಲ್ಲೇ ಫಸ್ಟ್ ಬರೋದು ಡಾಕ್ಟರ್ ಅಬ್ದುಲ್ ಕಲಾಂ ನ್ಯಾಷನಲ್ ಮೆಮೋರಿಯಲ್ಲು. ಸೊ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಇಲ್ಲಿ ಯಾವುದೇ ಥರ ನಿಮಗೆ ಎಂಟ್ರಿ ಫೀಸ್ ಇರೋದಿಲ್ಲ. ಹಾಗೆ ಮೊಬೈಲ್ ಕೂಡ ಅಲೋ ಮಾಡಲ್ಲ ಒಳಗೆ. ನೀವು ಹೊರಗಡೆನೇ ಏನಾದರೂ ಫೋಟೋ ತೆಗೆಸ್ಕೊಳೋದಾದರೆ ತೆಗೆಸ್ಕೋಬೇಕಾಗತ್ತೆ. ಡಾಕ್ಟರ್ ಅಬ್ದುಲ್ ಕಲಾಂ ಹುಟ್ಟಿದಂಥ ಊರಿದು. ಹಾಗೆ ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಸ್ಟ್ಯಾಚ್ಯುಗಳೆಲ್ಲ ಮಾಡಿದ್ದಾರೆ. ಅವ್ರ ಅಚೀವ್ಮೆಂಟ್ಸ್ ಎಲ್ಲ ನೀವು ಇಲ್ಲಿ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರಾಮೇಶ್ವರಂಗೆ ಬಂದಾಗ ಸೊ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಸಹ ಅವೈಲಬಲ್ ಇದೆ. ಡಾಕ್ಟರ್ ಅಬ್ದುಲ್ ಕಲಾಂದು ಮೆಮೋರಿಯಲ್ ನೋಡಿಕೊಂಡು ನಿಮಗೆ ಸಿಟಿಗೆ ಎಂಟ್ರಿ ಆದರೆ ಸೊ ಅವ್ರದ್ದೇ ಮನೆ ಇದೆ, ಡಾಕ್ಟರ್ ಅಬ್ದುಲ್ ಕಲಾಂ ಹೌಸ್ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗೂ ಸಹ ಇದೆ. ಪಾರ್ಕಿಂಗಿಗೆ ಯಾವುದೇ ಥರ ಚಾರ್ಜ್ ಮಾಡಲ್ಲ. ಸೊ ಇಲ್ಲಿ 2 ಫ್ಲೋರ್ ಮನೆ ಇದೆ. ಒಂದು ಫ್ಲೋರಲ್ಲಿ ಸೊ ಅವ್ರಿಗೆ ಬಂದಿರೋಂಥ ಅವಾರ್ಡ್ ಆಗಿರ್ಬೋದು, ಅವ್ರ ಬಟ್ಟೆ ಆಗಿರ್ಬೋದು, ಅವ್ರು ಓದ್ತಿದ್ದಂಥ ಪುಸ್ತಕ ಆಗಿರ್ಬೋದು, ಎಲ್ಲದೂ ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಸೊ ಒಂದು ಸಣ್ಣ ಮಿನಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 2nd ಫ್ಲೋರಲ್ಲಿ ಸೊ ಶಾಪಿಂಗಿಗೆ ಅಂತ ಮಾಡಿದ್ದಾರೆ ಅಷ್ಟೇ. ಹಾಗೆ ಮುಂದೆ ಬಂದರೆ ನಿಮಗಿಲ್ಲಿ ರಾಮತೀರ್ಥ ಸಿಗುತ್ತೆ. ನೀರೆಲ್ಲ ತುಂಬ ಪಾಚಿ ಕಟ್ಟಿದೆ, ಸೊ ಇಳಿಯೋಕ್ಕಾಗೋದಿಲ್ಲ. ನೀವು ದೇವಸ್ಥಾನ ಒಂದು ವಿಸಿಟ್ ಮಾಡಿ ಅಲ್ಲಿ ನೋಡ್ಕೊಂಡು ಬರ್ಬೋದಷ್ಟೆ. ಸೊ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಸೊ ರಾಮತೀರ್ಥ ಕಾಣಿಸ್ತಾ ಇದೆ ನೋಡಿ. ಇಲ್ಲೇ ದೇವಸ್ಥಾನ ಎಂಟ್ರಿ. ಇಲ್ಲಿ ನಿಮಗೆ ಯಾವುದೇ ಥರ ಫೋಟೋ ತೆಗಿಯೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ನೀವು ಎಂಟ್ರಿಯಲ್ಲೇ ನಿಮಗೆ ರಾಮತೀರ್ಥ ಹಾಗೆ ಲಕ್ಷ್ಮಣ ತೀರ್ಥ ಎರಡೂ ಸಿಗುತ್ತೆ. ಸೊ ಎರಡೂ ಜಾಗನೂ ವಿಸಿಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇದು ದೇವಸ್ಥಾನ ಪಕ್ಕನೇ ನಿಮಗೆ ರಾಮತೀರ್ಥ ಸಿಗುತ್ತೆ ಆಪೋಸಿಟಲ್ಲೇ. ಸೊ ಪಾಚಿ ಕಟ್ಟಿರೋದ್ರಿಂದ ಯಾರೂ ಇಳಿದು ಕೈ ತೊಳ್ಕೊಳೋದಾಗಲಿ ಅಥವಾ ತಲೆ ಮೇಲೆ ನೀರು ಹಾಕ್ಕೊಳೋದಾಗಲಿ ಮಾಡೋಕ್ಕಾಗೋದಿಲ್ಲ. ರಾಮತೀರ್ಥನ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಲಕ್ಷ್ಮಣ ತೀರ್ಥಗೆ. ಸೊ ರಾಮತೀರ್ಥ ಲಕ್ಷ್ಮಣ ತೀರ್ಥ ಎರಡೂ ಹತ್ರನೇ ಇದೆ. ಲಕ್ಷ್ಮಣ ತೀರ್ಥದಲ್ಲಿ ನಿಮಗೆ ಇಳಿಯೋ ಥರ ಅವಕಾಶ ಇರೋದಿಲ್ಲ, ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಲಕ್ಷ್ಮಣಂದು ಎಲ್ಲೂ ದೇವಸ್ಥಾನ ಇಲ್ಲ. ಈ ರಾಮೇಶ್ವರಮಲ್ಲಿ ಅಷ್ಟೇ ಲಕ್ಷ್ಮಣಂದು ಒಂದು ದೇವಸ್ಥಾನ ಅಂತ ಮಾಡಿರೋದು. ಸೊ ರಾಮೇಶ್ವರಂಗೆ ಬಂದಾಗ ಈ ದೇವಸ್ಥಾನನೂ ಸಹ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಲಕ್ಷ್ಮಣ ತೀರ್ಥದಲ್ಲಿ ಸೊ ನೀರಲ್ಲಿ ಇಳಿಯೋ ಥರ ಮಾಡಿಲ್ಲ, ದೇವಸ್ಥಾನ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೋದು. ಹಾಗೆ ಲಕ್ಷ್ಮಣ ತೀರ್ಥ ರಾಮತೀರ್ಥ ಮಧ್ಯದಲ್ಲೇ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನೋಡಿ. ಸೊ ಅಲ್ಲಿ ಬ್ಲೂ ಕಲರಲ್ಲಿ ಇದೆಲ್ಲ ಸ್ಕೂಟಿ ನಿಂತಿದೆಲ್ಲ, ಸೊ ಅಲ್ಲಿ ಎಂಟ್ರಿ ಇರೋದು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ
ರಾಮಸೇತುವೆ ಕಟ್ಟಬೇಕಾದ್ರೆ ಬಳಸಿದಂಥ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಒಂದು 2-3 ಕಲ್ಲನ್ನು ಇಟ್ಟಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸಲ್ಲಿ ಮೊಬೈಲ್ ಅಲೋ ಮಾಡಲ್ಲ. ಸೊ ನೀವು ಈ ಪ್ಲೇಸನ್ನು ವಿಸಿಟ್ ಮಾಡೋದು ಮರಿಬೇಡಿ. ಇಲ್ಲಿಂದ ನಾವು ಬಂದಿರೋದು ರೈಲ್ವೆ ಸ್ಟೇಷನ್ಗೆ. ರಾಮೇಶ್ವರಮಿಂದ ಮಂಡಪಂ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ 2 ಸ್ಟಾಪ್ ಆಗುತ್ತೆ. ಒಬ್ಬರಿಗೆ 10 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ನೀವು ಮಕ್ಕಳಿರಲಿ ದೊಡ್ಡೋರಿರಲಿ, ಸೊ ಒಬ್ರಿಗೆ 10 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೀವೇನಾದರೂ ರಾಮೇಶ್ವರಮಿಂದ ಬ್ರಿಡ್ಜ್ ಮೇಲೆ ಅಂದರೆ ಪಂಬನ್ ಬ್ರಿಡ್ಜ್ ಮೇಲೆ ಹೋಗೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಸಾಯಂಕಾಲ 6:15ಗೆ ಒಂದು ಟ್ರೈನ್ ಇದೆ. ಸೊ ಸ್ಟಾರ್ಟ್ ಆಗುತ್ತೆ. ಆ ಟ್ರೈನಿಗೆ ಹತ್ತಿದ್ರೆ ನೀವು ಇಲ್ಲಿಂದ ರಾಮೇಶ್ವರಮಿಂದ 2 ಸ್ಟಾಪು ಪಂಬನ್ ಬ್ರಿಡ್ಜು, ಅದಾದಮೇಲೆ ಮಂಡಪಂ ಅಂತ ಬರುತ್ತೆ. ಸೊ ಅಲ್ಲಿಂದ ಇಳ್ಕೊಂಡು ರಿಟರ್ನ್ ಬರ್ಬೋದು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ, ಸೊ ಅದು ವೆಹಿಕಲ್ ಹೋಗೋದಕ್ಕೆ ಅಂತ. ಹಾಗೆ ಅದ್ರ ಕೆಳಗಡೆ ಕಾಣಿಸ್ತಾ ಇರೋದು ನಿಮಗೆ ಓಲ್ಡ್ ರೈಲ್ವೆ ಟ್ರ್ಯಾಕು. ಸಮುದ್ರದ ಮೇಲೆ ಟ್ರೈನಲ್ಲಿ ಹೋಗಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಸೊ ನೀವು 6:15 ಅಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ ನೀವು ಅಲ್ಲಿದ್ದರೆ ಮಾತ್ರ ಪ್ಯಾಸೆಂಜರ್ ಟ್ರೈನ್ ಇರುತ್ತೆ. ಸೊ ಅದರಲ್ಲಿ ಹತ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದ್ಬಿಟ್ಟು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ಒಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದರೆ ಆರಾಮಾಗಿ ಟ್ರೈನಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮಕ್ಕಳಿಗೂ ಸಹ ತುಂಬಾ ಖುಷಿ ಆಗುತ್ತೆ. ರಾಮೇಶ್ವರಮಿಂದ ಮಂಡಪಂಗೆ ಟ್ರೈನಲ್ಲಿ ಹೋದ್ಮೇಲೆ ಸೊ ಇಮಿಡಿಯೇಟಾಗಿ ನಿಮ್ಗೆ ಇನ್ನೊಂದು ಟ್ರೈನ್ ಸಿಗುತ್ತೆ, ಎಕ್ಸ್ಪ್ರೆಸ್ ಟ್ರೈನ್ ಸಿಗುತ್ತೆ. ನೀವು ಅಲ್ಲಿ ವಿಚಾರಿಸ್ಬಿಟ್ಟು ಹೋಗ್ಬೋದು. ಸೊ ಅದು AC ಮತ್ತು ನಾರ್ಮಲ್ ಕೋಚ್ ಇರುವಂಥ ಟ್ರೈನು. ಸೊ ನೆಕ್ಸ್ಟ್ ಅಲ್ಲಿಂದ 2 ಸ್ಟಾಪ್ಗೆ ಸೇಮ್ ಅದೇ ಪ್ರೈಸೇ ಆಗುತ್ತೆ, 10 ರುಪೀಸು. ಸೊ ರಿಟರ್ನ್ ಬರ್ಬೋದು. ನೀವೇನಾದರೂ ಟ್ರೈನ್ ಇಲ್ಲ ಅಂತ ಅಂದ್ಕೊಂಡು ಆಟೋದಲ್ಲಿ ಬಂದರೆ ತುಂಬ ಕಾಸ್ಟ್ಲಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಟ್ರೈನಲ್ಲೇ ರಿಟರ್ನ್ ಬರ್ಬೋದು. ಸೊ ಟ್ರೈನ್ ಎಕ್ಸ್ಪೀರಿಯನ್ಸ್ನ ಮಾಡಿಕೊಂಡು ಅಲ್ಲೇ ಸ್ಟೇ ಆಗ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಮೇಶ್ವರಮದಲ್ಲಿ 4 ಗಂಟೆಗೆ ಸ್ಫಟಿಕಲಿಂಗ ದರ್ಶನ ಅಂತ ಮಾಡ್ತಾರೆ. ಅಂದರೆ ಅಲಂಕಾರ ಮಾಡಿರಲ್ಲ. ಸೊ ದೀಪಗಳನ್ನ ಅಷ್ಟೇ ಹಚ್ಬಿಟ್ಟು ಹೂವು ಅಷ್ಟೇ ಅಲ್ಲೊಂದು ಹೂವು ಅಂತ ಇಟ್ಬಿಟ್ಟು ಸೊ ಸ್ಫಟಿಕಲಿಂಗ ದರ್ಶನ ಅಂತ ಮಾಡ್ಬೋದು. ಅದಕ್ಕೆ ಆ 4 ಗಂಟೆಯಿಂದ 6 ಗಂಟೆವರೆಗೂ ದರ್ಶನ ಇರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಈಸ್ಟ್, ನಾರ್ತ್ ಹಾಗೆ ವೆಸ್ಟ್ ಗೇಟ್ ಅಂತ ಇರುತ್ತೆ. ನೀವು ಫಸ್ಟಿಗೆ ಈಸ್ಟ್ ಗೇಟಲ್ಲಿ ಬಂದರೆ ಎಂಟ್ರಿ ಇದೆ. ನಿಮ್ಗೆ ಅಲ್ಲಿ ಯಾವುದೇ ಥರ 200 ರೂಪಾಯಿ ಟಿಕೆಟ್ ಅಥವಾ 100 ರೂಪಾಯಿ ಟಿಕೆಟ್ ಅಂತ ಏನೂ ಇರಲ್ಲ. ಸೊ ನೀವು ಎಂಟ್ರಿಯಾಗಿ ಒಳಗೆ ಬಂದಮೇಲೆ ಮಾತ್ರ ನಿಮಗೆ ಏನು ಮಾಡ್ತಾರೆ, ಟಿಕೆಟ್ ತೊಗೋಬೇಕಾಗುತ್ತೆ. ಸೊ ಕ್ಯೂವಲ್ಲಿ ನಿಂತ್ಕೋಬೇಕು. 200 ರೂಪಾಯಿ ಅಥವಾ 100 ರೂಪಾಯಿ ಟಿಕೆಟ್ಗೂ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಟಿಕೆಟ್ ತೊಗೊಳಕ್ಕೆ ನಿಂತ್ಕೋಬೇಕಾಗತ್ತೆ. ಇನ್ನು ಜನರಲ್ ದರ್ಶನ ಆದರೆ ತುಂಬ ಹೊತ್ತು, ಭಾಳ ಹೊತ್ತು ನಿಂತ್ಕೋಬೇಕಾಗತ್ತೆ. ದರ್ಶನ ಆಗೋದಕ್ಕೆ 2-3 ಗಂಟೆ ಆಗ್ಬೋದು ಸೀಸನ್ ವೈಸು. ಸೊ ಅದಕ್ಕೆ ಆದಷ್ಟು ಬೇಗ ದರ್ಶನ ಆಗಬೇಕು ಅಂದರೆ 200 ರೂಪಾಯಿ ಟಿಕೆಟ್ ತೊಗೊಳೋದು ಬೆಟರ್ ಅಂತ ಅನಿಸುತ್ತೆ. ಸ್ಫಟಿಕಲಿಂಗ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಿದ್ದೀವಿ. ಸೊ ನೀವೇನಾದರೂ ಕಾಶಿಯಿಂದ ಗಂಗಾ ಜಲ ತಂದಿದ್ದರೆ ಸೊ ನೀವಿಲ್ಲಿ 25 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ಟಿಕೆಟ್ ತೊಗೋಬೇಕು. ತೊಗೊಂಡು ಅವ್ರಿಗೆ ಕೊಟ್ಟರೆ ಅವ್ರ ತೀರ್ಥನ ದೇವ್ರಿಗೆ ಹಾಕ್ತಾರೆ. ಯಾವುದೇ ಥರ ಅಲಂಕಾರ ಮಾಡಿರೋಲ್ಲ. ಬೆಳಿಗ್ಗೆ 4ರಿಂದ 6 ಗಂಟೆವರೆಗೂ. 6 ಗಂಟೆ ನಂತರ ಅಲಂಕಾರ ಮಾಡ್ತಾರೆ. ಸೊ ಆವಾಗ ಸ್ವಲ್ಪ ಫ್ರೀ ಇರುತ್ತೆ ಹೋಗೋದಕ್ಕೆ, ದೇವರ ದರ್ಶನ ಮಾಡೋದಕ್ಕೆ. ಸೊ ನಾವು ಫಸ್ಟಿಗೆ ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು ಆಮೇಲೆ ಅಗ್ನಿ ತೀರ್ಥಕ್ಕೆ ಹೋದ್ವಿ. ಸೊ ಇಲ್ಲಿ ಫಸ್ಟಿಗೆ ನೀವು ದೇವ್ರ ದರ್ಶನ ಮಾಡಬೇಕು, 22 ತೀರ್ಥಗಳನ್ನ ಹಾಕ್ಕೋಬೇಕು ಅಂದಾಗ ಫಸ್ಟ್ ಇಲ್ಲಿ ಅಗ್ನಿ ತೀರ್ಥಕ್ಕೆ ಬಂದು ಸೊ ಮುಳುಗೆದ್ದು ಆಮೇಲೆ ನೀವು ಹಾಗೆ 10 ನಿಮಿಷ ಆಗುತ್ತೆ ವಾಕಬಲ್ಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಮತ್ತೆ ನಾರ್ತ್ ಗೇಟಿಗೆ ಹೋಗಬೇಕಾಗತ್ತೆ. ಸೊ ನಾರ್ತ್ ಗೇಟಿಗೆ ಹೋದಾಗ ನೀವಲ್ಲಿ 22 ತೀರ್ಥಗಳನ್ನ ಹಾಕಿಸ್ಕೋಬೇಕು. ಸೊ ಸಮುದ್ರದ ನೀರು, ಉಪ್ಪು ನೀರು ಇರೋದ್ರಿಂದ ಫಸ್ಟ್ ಇಲ್ಲಿಗೆ ಬಂದು ಆಮೇಲೆ ಅಲ್ಲಿಗೆ ಹೋಗೋದು ಚೆನ್ನಾಗಿರುತ್ತೆ. ಹಾಗೆ ಕಾಶಿಗೆ ಹೋಗಿ ಬಂದಿರೋರು ಗಂಗಾಜಲ ತಂದು ರಾಮೇಶ್ವರಂಗೆ ಹೇಗೆ ಬಿಡಬೇಕು ಹಾಗೆ ರಾಮೇಶ್ವರಮಿಂದ ಮಣ್ಣನ್ನು ತೊಗೊಂಡು ಹೋಗಿ ಕಾಶಿಯಲ್ಲಿ ಬಿಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಅಗ್ನಿ ತೀರ್ಥಕ್ಕೆ ಬಂದಾಗ ಮಣ್ಣನ್ನು ತೊಗೊಂಡು ಹೋಗೋದನ್ನು ಮರಿಬೇಡಿ. ಅಗ್ನಿ ತೀರ್ಥ ಬಂದಾದಮೇಲೆ ಸೊ ಇಲ್ಲಿ ನಾವು ನಾರ್ತ್ ಗೇಟಿಗೆ ಬರಬೇಕು. ನಾರ್ತ್ ಗೇಟಲ್ಲಿ ಎಲ್ಲ ಜನ ಹೊರಗಡೆ ಇರ್ತಾರೆ. ಸೊ ವೈಟ್ ಬಟ್ಟೆ ಹಾಕ್ಕೊಂಡು ಸಣ್ಣ ಸಣ್ಣ ಬಕೆಟ್ ಇಟ್ಕೊಂಡಿರ್ತಾರೆ. ಸೊ ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ 22 ತೀರ್ಥಗಳನ್ನೂ ಅವ್ರು ಹಾಕಿಸ್ತಾರೆ. ಸೊ ಅವರೇ ಹೋಗ್ಬಿಟ್ಟು ಹಾಕ್ತಾರೆ ಸಣ್ಣ ಸಣ್ಣ ಬಕೆಟಲ್ಲಿ. ಒಬ್ಬರಿಗೆ 125 ಅಥವಾ 130 ಆ ಥರ ಚಾರ್ಜ್ ಮಾಡ್ತಾರಷ್ಟೆ. ಸೊ ನಾವು ಕೇಳಿದಾಗ 125 ರೂಪಾಯಿ ಅಂತ ಹೇಳಿದ್ರು.
₹125 ಅಂದರೆ ಗೌರ್ಮೆಂಟ್ ಟಿಕೆಟು ₹25 ಅಂತ ಇರುತ್ತೆ. ಸೊ ಅವರಿಗೆ ₹100 ಕೊಡಬೇಕಿರುತ್ತೆ. ಅಂದರೆ ₹125 ಒಬ್ಬರಿಗೆ ಅಂತ ಆಗುತ್ತೆ. ಆವಾಗ 22 ಬಾವಿ ತೀರ್ಥಗಳನ್ನ ಸೊ ಅವ್ರು ಹಾಕ್ತಾರೆ. ನೀವು ಗೌರ್ಮೆಂಟಿಂದ ಅಷ್ಟೇ ₹25 ಟಿಕೆಟ್ ತೊಗೊಂಡು ಹೋದರೆ ಎಲ್ಲ ತೀರ್ಥಗಳನ್ನೂ ಹಾಕೋದಿಲ್ಲ. ಸೊ ಅದಕ್ಕೆ ಬೆಟರ್ ಪರ್ ಹೆಡ್ ಅಂತ ಇಷ್ಟು ಅಂತ ಮಾತಾಡಿಬಿಟ್ಟು ಅವ್ರ ಹತ್ರ ತೊಗೊಳ್ಳಿ. 22 ತೀರ್ಥಗಳನ್ನೂ ಹಾಕ್ಕೊಂಡಾದ್ಮೇಲೆ ನೀವು ಮತ್ತೆ ದೇವ್ರ ದರ್ಶನ ಮಾಡಬೇಕು ಅಂತಂದರೆ ತುಂಬ ಹೊತ್ತಾಗುತ್ತೆ. ಸೊ ಇನ್ ಕೇಸ್ ಹೋಗಬೇಕು ಅಂದ್ರೂ ನೀವು ಬಟ್ಟೆ ಚೇಂಜ್ ಮಾಡ್ಕೊಳೋದಕ್ಕೆ ಅಲ್ಲಿ ಡ್ರೆಸ್ಸಿಂಗ್ ರೂಮ್ಸ್ ಆ ಥರ ಇರುತ್ತೆ. ಅಂದರೆ ಬಟ್ಟೆ ಚೇಂಜ್ ಮಾಡ್ಕೊಳೋಕೆ ರೂಮ್ ಇರುತ್ತೆ. ಸೊ ನೀವು ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೀವು ಅದಾದಮೇಲೆ ಧನುಷ್ಕೋಡಿ ಅಂದರೆ ರಾಮೇಶ್ವರಮಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಧನುಷ್ಕೋಡಿ. ಧನುಷ್ಕೋಡಿಗೆ ಹೋಗಬೇಕಾದ್ರೆ ನಿಮಗಲ್ಲಿ ದೇವಸ್ಥಾನ ಸಿಗುತ್ತೆ, ಕೋದಂಡರಾಮ ದೇವಸ್ಥಾನ ಅಂದ್ಬಿಟ್ಟು. ಸೊ ಇಲ್ಲಿ ರಾವಣನ ಜೊತೆಗೆ ಯುದ್ಧ ಆದಮೇಲೆ ಸೊ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದಂಥ ಜಾಗ ಇದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡೋದನ್ನ ಮರಿಬೇಡಿ. ಧನುಷ್ಕೋಡಿಗೆ ಹೋಗೋ ರೋಡಲ್ಲೇ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಸೊ ಈ ದೇವಸ್ಥಾನ ನೋಡಿಕೊಂಡು ನಾವು ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಭಾರತದ ಕೊನೆ ಜಾಗ ಅಂತಲೂ ಹೇಳ್ಬೋದು. ಸೌತ್ ಎಂಡ್ ಆಗುವಂಥ ಜಾಗ ಇದು. ಸೊ ಸುತ್ತ ಸಮುದ್ರ ಇದೆ. ಹಾಗೆ ಇಲ್ಲಿ ರಾಮ ಸೇತುವೆ ಸಹ ಇಲ್ಲಿಂದನೇ ನೋಡಬಹುದು ನೀವು. ತುಂಬ ಜನ ಈ ಜಾಗಕ್ಕೆ ಬಂದಿರ್ತಾರೆ. ಹಾಗೆ ಇಲ್ಲಿ ಫೋಟೋಸ್ನ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನೀವು ಯಾವುದೇ ಥರ ಸಮುದ್ರಕ್ಕೆ ಇಳಿಯೋದಾಗಲಿ ಆಟ ಆಡೋದಕ್ಕಾಗಲಿ ಆಗೋದಿಲ್ಲ. ಸೊ ಸಮುದ್ರದಲ್ಲಿ ಆಟ ಆಡಬೇಕು ಅಂದರೆ ಬೇರೆ ಜಾಗಕ್ಕೆ ಹೋಗಬೇಕಾಗತ್ತೆ ಅಷ್ಟೇ. ಭಾರತದ ಲಾಂಛನ ಕಾಣಿಸ್ತಾ ಇದೆ ನೋಡಿ. ಸೌತ್ ಎಂಡಿಂಗ್ ಪಾಯಿಂಟ್ ಆಗಿರೋದ್ರಿಂದ ಭಾರತದ ಲಾಂಛನವನ್ನು ಇಟ್ಟಿದ್ದಾರೆ. ಸೊ ರಾಮೇಶ್ವರಮಿಗೆ ಬಂದಾಗ ಸೊ ಈ ಪ್ಲೇಸನ್ನು ಮಿಸ್ ಮಾಡ್ದಲೇ ವಿಸಿಟ್ ಮಾಡಿ. ರಾಮೇಶ್ವರಮಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ರಾಮೇಶ್ವರಂಗೆ ಬಂದಾಗ ಪಂಬನ್ ಬ್ರಿಡ್ಜ್, ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಹಾಗೆ ಪಂಚಮುಖಿ ಆಂಜನೇಯ ಆಗಿರ್ಬೋದು, ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್, ಡಾಕ್ಟರ್ ಅಬ್ದುಲ್ ಕಲಾಂ ಮನೆ ಆಗಿರ್ಬೋದು, ಹಾಗೆ ನಿಮಗೆ ಧನುಷ್ಕೋಡಿ, ರಾಮ ಸೇತುವೆ ಇಲ್ಲಿಂದನೇ ನೋಡ್ಬೋದು. ರಾಮತೀರ್ಥದಲ್ಲಿ, ಲಕ್ಷ್ಮಣ ತೀರ್ಥದಲ್ಲಿ ನೀರು ಹಾಕ್ಕೊಳ್ಳೋ ಥರ ಇರಲ್ಲ. ಸೊ ಅದೆಲ್ಲ ತೀರ್ಥಗಳು 22 ತೀರ್ಥಗಳು ನಿಮಗೆ ದೇವಸ್ಥಾನದಲ್ಲೇ ಸಿಗುತ್ತೆ. ಸೊ ಅಲ್ಲೇ ನೀವು 22 ತೀರ್ಥಗಳನ್ನೂ ಹಾಕ್ಕೋಬೋದು. ಹಾಗೆ ಆ 22 ತೀರ್ಥಗಳನ್ನು ನೀವೇನಾದರೂ ಬಾಟ್ಲಿ ಏನಾದ್ರು ಖಾಲಿ ಬಾಟ್ಲಿ ತೊಗೊಂಡೋದ್ರೂ ಹಾಕಿಸ್ಕೊಂಡು ಸಹ ಬರ್ಬೋದು. ಹಾಗೆ ನೈಟ್ ಸಮುದ್ರದ ಮೇಲೆ ಟ್ರೈನಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೂ ಸೊ ಇಲ್ಲಿ ಅವಕಾಶ ಇದೆ, ಮಾಡ್ಬೋದು. ಮುಂದೆ ನೀವು ರಾಮೇಶ್ವರಂಗೆ ಹೋಗಬೇಕಾದ್ರೆ ಸೊ ಈ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.